ನಾನ್ ತಪ್ಪಿಸ್ಕೊಂಡೆ, ಇಲ್ಲ ಅಂದ್ರೆ ನನ್ನ ಕತೆ ಏನಾಗಿರೋದು. ಯಾಕೆ ಅಷ್ಟೊಂದು ಖುಷಿ ಪಡ್ತೀಯಾ? ಪೊಲೀಸ್ನವರು ನಿನ್ನೆ ಹುಡುಕ್ತವ್ರೆ. ಲವ್ ಹಳೇದ್ನೆಲ್ಲ ಯಾಕೋ ನೆನ್ಸ್ಕೊಂತೀರಾ? ಇವತ್ತು ಸಾಯಂಕಾಲ ಪಿಕ್ಚರ್ಗೆ ಹೋಗೋಣ. ಫಿಲ್ಮ್ಗ ಬಂಗಾರಿ ಮೈಸೂರು ಮಲ್ಲಿಗೆ ಹೋಗೋಣಮ್ಮ. ಕಾಡ್ ಕುದ್ರೆ ಬೇಡವಾ? ಮುಚ್ಚೋ ಬಾಯಿ ಸಾಕು, ನನ್ನ ಹತ್ರ ದುಡ್ಡಿಲ್ಲ. ಯಪ್ಪ ಇವತ್ತು ನಮ್ ಗುರು ಪಿಕ್ಚರ್ ರಿಲೀಸ್ ಅಂತ ನಾನೇ ದುಡ್ಡು ತಂದಿದ್ದೀನಿ. ಖರ್ಚೆಲ್ಲ ನಮ್ ಬಂಗಾರ ಇದೇನೆ. ಹೂನಪ್ಪ. ಏನ್ ಮಾಮು ಈ ಗೈಯಾಳು ಇದೇ ಕಾಲೇಜಿಗೆ ಸೇರ್ಕೊಂಡಿರ್ಬೇಕು ಅನ್ಸುತ್ತೆ. ಏನೋ ಅವಳು ನಿನ್ನ ಅಂಗುರಾಯಿಸ್ತಾವಳೆ? ಯಾವ್ದಕ್ಕೋ ಇನ್ನೊಂದ್ಕೇನೆ ಜೋಪಾನ. ಮುಚ್ಕೊಂಡಿರಲೇ, ಜಾತ್ರೆಯಲ್ಲಿ ಮಾಡ್ದಂಗೆ ನಾನು ಇಲ್ಲೂ ಮಾಡಿದ್ರೆ ದೃಷ್ಟಿ ಗೊಂಬೆ ತರ ಕಾಲೇಜ್ ಗೋಡೆ ಗಂಟಿಸ್ಬಿಡ್ತೀನಿ. ಅಂಟಿಸ್ತೀಯ ಅವಳು ನಿನ್ನ ಅಂಟಿಸ್ತಾ ಇರ್ತಾರ ನೋಡ್ಕೋ. ಕಂಬಾರ ಅಲ್ಲೇ ಆಯ್ತು. ಜಾಗತೀಕರಣ ಮತ್ತು ತಂತ್ರಜ್ಞಾನದಿಂದ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಹಾಳಾಗುತ್ತಿದೆ. ಆದರೆ ನಮ್ಮ ಕವಿಗಳು ಮತ್ತು ಗಡವಾ ಎಳೆಯ ಮೇಲೆ ಕಾಲೇಜಿಗೆ ಬಂದು 1 ಗಂಟೆನೂ ಆಗ್ಲಿಲ್ಲ, ಆಗ್ಲೇ ಹುಡುಗರ ಕಣ್ ಸನ್ನೆ ಬಾಯಿ ಸನ್ನೆ ಮಾಡಿ ಡಿಸ್ಟರ್ಬ್ ಮಾಡ್ತೀಯ. ನಾನ್ ಸೆನ್ಸ್. ಹಾಗಾದ್ರೆ 1 ವಾರ ಆದ್ಮೇಲೆ ಮಾಡೋಣ ಸರ್. ಏನು ನನ್ನ ಹತ್ರನೇ ತರಲೆ ಬುದ್ಧಿ ತೋರಿಸ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾ? ಡಿಸಿಪ್ಲಿನ್ ಕೆಂಪಯ್ಯ. ರೂಲ್ಸು ರೆಗ್ಯುಲೇಷನ್ ಡಿಸಿಪ್ಲಿನ್ಗೆ ಬೆಲೆ ಕೊಡೋನು. ನನ್ನ ಹೆಸರು ಹೇಳಿದ್ರೆ ಇಡೀ ಕಾಲೇಜ್ ಗಡ 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 ಅಂತ ನಡ್ಗುತ್ತೆ ಗೊತ್ತಾ? ಸರ್ ಅದೇನ್ ಪ್ರಶ್ನೆ ಅಂತ ನನ್ನ ಕೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಏನು ನಾನು ಇವನಿಗೆ ಬೈತಾ ಇದ್ದೀನಿ, ಅದು ನಿನಗ್ ಪ್ರಶ್ನೆ ಕೇಳೋ ಹಾಗಿದ್ಯಾ? ಸರ್ ಪಾಪ ಸರ್, ಅವನು ಕಿವಿ ಕೇಳ್ಸಲ್ಲ. ಗುಲ್ಡು ನಾಕೊಳ್ಳೋ. ಏನು ಇವನಿಗೆ ಕಿವಿ ಕೇಳ್ಸಲ್ವಾ? ಕೇಳ್ಸಲ್ಲ ಸರ್. ಸರಿ ಹೋಯ್ತು. ಅಯ್ಯೋ ಪಾಪ, ಎಲ್ಲ ಸರಿಯಾಗಿರೋರಿಗೆ ಹೇಳಿದ ಪಾಠ ಅರ್ಥ ಆಗೋಲ್ಲ. ಇನ್ ಇವನ್ನ ಆ ಪಾಂಡುರಂಗನೇ ಕಾಪಾಡ್ಬೇಕು. ಏನಯ್ಯ ನಿನ್ನ ಹೆಸರು? ಸ್ವಲ್ಪ ಮೆತ್ತ ಕೇಳಿ ಸರ್, ನನಗೂ ಕಿವಿ ಕೇಳಿಸುತ್ತೆ. ಕರ್ಣ ಅಂತ ನನ್ನ ಹೆಸರು. ಹೆಸರಿಗೆ ಸರಿಯಾಗಿ ಕಿವಿ ಇಟ್ಕೊಂಡು ತಮಟೆ ದಾನ ಮಾಡ್ಬಿಟ್ಯಾ? ಕೂತ್ಕೋ. ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಆಗ್ಲೇ ಹೇಳಿದ್ದೀನಿ, ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ನಾನು ಡಿಸಿಪ್ಲಿನ್ ಕೆಂಪಯ್ಯ. ಎಲ್ರು ಟೈಮಿಗೆ ಸರಿಯಾಗಿ ಕ್ಲಾಸಿಗೆ ಬರಬೇಕು. ಕ್ಲಾಸ್ ಮುಗಿಸ್ಕೊಂಡು ತೆಪ್ಪಗೆ ಹೊರಗಡೆ ಹೋಗ್ಬೇಕು. ಕ್ಲಾಸ್ನಲ್ಲಿ ಏನಾದ್ರು ಕಮಕ್ ಕಿಮಕ್ ಮಾಡಿದ್ರು ಬಾಲ ಕಟ್ ಮಾಡ್ಬಿಡ್ತೀನಿ. ಹುಷಾರ್. हेलो, कौन बात कर रहा है? अमिताभ बच्चन का मैनेजर। अमिताभ बच्चन को फोन दे यार, फोन दे। डायरेक्टर बात कर रहा हूँ, डायरेक्ट स्पीकिंग। अमिताभ बच्चन को फोन दे यार, दे यार। अमिताभ बच्चन जी, मैं सारी दुबई डायरेक्टर बात कर रहा हूँ यार जी। दुबई में मैं बड़ा डायरेक्टर। ಯಾರು ಅವನು? ಅಯ್ಯೋ ಅವ್ನು ಯಾರೋ ಸಿನಿಮಾ ಡೈರೆಕ್ಟರ್ ಅಂತೆ. ದುಬೈನಿಂದ ಬಂದು ನೆನ್ನೆಯಿಂದ ಊರಲ್ಲಿರೋರ್ಗೆಲ್ಲ ಬೇಜಾನ್ ತಲೆ ತಿಂತವನೆ. वन सेकेंड है, मैं दुबई डायरेक्टर हूँ। वो क्या है, मैं नया फिल्म लोकेशन लिख रही है, मल्लिकापुर आ गया हूँ। हाँ जी, आपका डेट चाहिए, आपका रेमंड्रेशन एड्रेस चाहिए, बॉम्बे आ जाऊंगा मैं। हाँ जी, एड्रेस लिखो। मिल गया। एक मिनट, लेन में ऐसे मिल गया। पेपर मिल गया। पेपर एक मिनट है। पेपर मिल गया। पेन कहाँ है? पेन इधर है जी, मिल गया जी। हाँ, एड्रेस बोलिए। हाँ, क्या 10th क्लास केंगेरी मेन रोड बॉम्बे। ओके जी। थैंक यू जी। क्या बोलिए? हीरोइन फिक्स हो गया। वो शकीला स्वीट 16 है, वो गोरा है, लक चलेगा। बहुत अच्छा अजय। मैं आपको एडवांस भेजेंगे। एडवांस कितना आपको एडवांस चाहिए? 1 करोड़ 2 करोड़ मैं कल आपको एडवांस भेजूंगा। यारे ನೀನು ಅಮಿತಾಬ್ ಬಚ್ಚನ್ ಹತ್ರ ಸಿನಿಮಾ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ರೆ ಯೂಸ್ಲೆಸ್ ಫೆಲೋ, ಸ್ಟೂಪಿಡ್, ನಾನ್ಸೆನ್ಸ್, ಲೋಕಲ್ ಬ್ಯಾಗ್. ಯು
ಮಿಸ್ಟರ್ ಹೊಡಿತೀನಿ ಅಂತ ಹೇಳಲೇ ಇಲ್ಲ, ಹಂಗೆ ಹೊಡೆದು ಬಿಡ್ತೀಯಾ? ಏನು ಡೈರೆಕ್ಟರ್ ಅಂತ ಸುಮ್ಮನಿದ್ದೀನಿ, ಚಿಕ್ಕಡು ರೋಲಿ ಬಿಡಿ. ಯಾಕೆ ಹತ್ರ ಬರ್ತೀಯಾ? ಏನ ಮಾಡ್ತಾ ಇದ್ದೆ? ದೂರ ದೂರ ನಿಂತ್ಕೊಂಡು ಮಾತಾಡು. ಏಯ್, ಹೋಗ. ನೋ ಮ್ಯಾನ್ ಹ್ಯಾಂಡ್ಲಿಂಗ್ ಪ್ಲೀಸ್. ಮಾತಲ್ಲಿ ಹೋಗ ಹೋಗಲೇ. ಹೋಗು ಬೇಕಿತ್ತೆ ನನಗಿದೆಲ್ಲ. ಬೆಳಗ್ಗೆ ಯಾರ ಮುಖ ಇನ್ನೊಂದ್ಸಲಿ ಬರ್ತೆ ಕಡೆ. ಏಯ್, ಬುದ್ಧಿ ಇರೋನ್ ಯಾವನಾರು ಬರ್ತೇನೆ ಏರಿಯಾ ಕಡೆ. ಏಯ್ ಏಯ್